ನಾಡಪ್ರಭು ಧರ್ಮಬೀರು ಹಿರಿಯ ಕೆಂಪೇಗೌಡರು ಕಟ್ಟಿದ 2 ಕೋಟೆಗಳು. ಒಂದು ಕೋಟೆ ಇದು, ಇನ್ನೊಂದು ಪೇಟೆ ಕೋಟೆ ಇವಾಗಿಲ್ಲ. ಇದು ಕಲಾಸಿಪಾಳ್ಯದ ಕೋಟೆ. ಮೊದಲು ಮಣ್ಣಲ್ಲಿ ಕಟ್ಟಿದ್ರಿ ಕೋಟೆನ. ಮಣ್ಣಿನಲ್ಲಿ ಕೋಟೆಗಳನ್ನು ಕಟ್ಟಿ ದೊಡ್ಡದಾದ ಕಂದಕ, ಈಗ ನಾನು ನಿಂತಿರೋ ಜಾಗ ಎಲ್ಲ ಕಂದಕ ಆಗಿತ್ತು. ಕಂದಕ ಆದಮೇಲೆ ಎಕರೆಗಟ್ಟಲೆ ಮುಳ್ಳಿನ ಪೊದೆಗಳನ್ನು ಹಾಸಿ ಕೋಟೆಯನ್ನು ಕಾಪಾಡ್ಕೊಂಡಿದ್ರು ಕಣ್ರಿ. ಕೆಂಪೇಗೌಡರು ಕಟ್ಟಿದಂಥ ಅತ್ಯಂತ ದುರ್ಭೇದ್ಯವಾದ ಕೋಟೆ. ಕೋಟೆಯ ಮುಂದೆ ಕಂದಕಾದಾದ್ಮೇಲೆ ಎಕರೆಗಟ್ಟಲೆ ಮುಳ್ಳಿನ ಪೊದೆ ಇಡೀ ಕೋಟೆಯ ಸುತ್ತಲೂ ಆವರಿಸ್ಕೊಂಡಿತ್ತು. ಮುಳ್ಳಿನ ಪೊದೆಯನ್ನು ದಾಟಿ ಕಂದಕದಲ್ಲಿದ್ದಂಥ ಮೊಸಳೆಗಳನ್ನು ದಾಟಿ ಕೋಟೆಯನ್ನು ಮುತ್ತುವಂಥದ್ದು ಭಾಳ ದುರ್ಭೇದ್ಯವಾಗಿತ್ತು. ಹಾಗಾಗಿ ಕೆಂಪೇಗೌಡರ ಕೋಟೆಯನ್ನು ಯಾರು ಮುತ್ತಕ್ಕಾಗಲಿಲ್ಲ. ಅದಾದಮೇಲೆ ಕೆಂಪೇಗೌಡರ ಕಾಲ ಆದಮೇಲೆ ಮೈಸೂರ ಆಡಳಿತಾಧಿಕಾರಿಗಳ ಕಾಲದಲ್ಲಿ, ಮೈಸೂರು ಮಹಾರಾಜರ ಕಾಲದಲ್ಲಿ ಇದನ್ನ ಸ್ಟೋನ್ ಮೇಸನ್ರಿಯಿಂದ ಸ್ಟ್ರೆಂಥನ್ ಮಾಡಿದ್ರು. 1790 ಲಾರ್ಡ್ ಕಾರ್ನ್ವಾಲಿಸ್ ಮತ್ತು ಮೈಸೂರು ಯುದ್ಧದಲ್ಲಿ ಕೋಟೆಯನ್ನು ಬ್ರೀಚ್ ಮಾಡಿದ್ರು. ಕೋಟೆಯನ್ನು ಕಾರ್ನ್ವಾಲಿಸ್ ವಶಪಡಿಸ್ಕೊಂಡ. ಅವತ್ತಿಂದ ಕೋಟೆ ಬ್ರಿಟಿಷರದಾಗಿತ್ತು. ಅದಾದಮೇಲೆ 1800 ಆದಮೇಲೆ ವಾಪಸ್ಸು ಮೈಸೂರಿಗೆ ಬಂತು. ನೋಡಿ, ಕೋಟೆ ಬ್ರೀಚ್ ಮಾಡಿದ್ದು ಇಲ್ಲೇನೆ. ನೋಡಿದ್ರಲ್ಲ, ನಿಮ್ಮ ಬೆಂಗಳೂರಿನ ಉಸಿರುಗಟ್ಟಿಸುವ ಟ್ರಾಫಿಕಲ್ಲಿ ಸ್ಮೂತ್ ಆದ ಸವಾರಿ ರೆಂಟಲ್ ಉಪಯೋಗಿಸಿ. ಆಯ್ತಾ?